ಕೃಷಿ ಅಂದ್ರೆ ಜಸ್ಟ್ ಟ್ರೆಡಿಷನಲ್ ಅಲ್ಲ, ಇವತ್ತು ಅದು ಪ್ರಾಪರ್ ಪ್ಲಾನಿಂಗ್ ಬಿಸ್ನೆಸ್. ಸರಿಯಾದ ಕ್ರಾಪ್ ಸೆಲೆಕ್ಷನ್ಸ್, ಸರಿಯಾದ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಫಾರ್ಮಿಂಗ್ ಡೆಫಿನೆಟ್ಲಿ ಪ್ರಾಫಿಟಬಲ್ ಆಗಬಹುದು. ಟ್ರೆಡಿಷನಲ್ ಕ್ರಾಪ್ಸ್ ಮಾತ್ರ ಗ್ರೋ ಮಾಡ್ತಾ ಕುಳಿತರೆ ಪ್ರಾಫಿಟ್ ಆಗೋದು ತುಂಬಾನೇ ಕಷ್ಟ. ಡಿಮ್ಯಾಂಡ್ ಇರುವಂತಹ ಬೆಳೆಗಳನ್ನ ಚಾಯ್ಸ್ ಮಾಡಿದ್ರೆ ಸಾಲಿಡ್ ಇನ್ಕಮ್ ಗ್ಯಾರಂಟಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ನಿದಿತ್ರಾ ಕಲೆಕ್ಷನ್ಸ್. ಇವತ್ತು ಡಿಮ್ಯಾಂಡ್ ಇರುವಂತಹ 5 ಅಗ್ರಿಕಲ್ಚರ್ ಬಿಸ್ನೆಸ್ ಐಡಿಯಾಗಳನ್ನ ನೋಡೋಣ ಬನ್ನಿ. ಮೊದಲನೆಯದು ಸೊಪ್ಪು ಬೆಳೆ ಕೃಷಿ. ಪಾಲಕ್, ಮೆಂತ್ಯ, ಸೊಪ್ಪು ಬೆಳೆಗಳು ಅತ್ಯಂತ ಸೂಕ್ಷ್ಮ ಸ್ವಭಾವದವು. ಕಟಾವು ಮತ್ತು ಮಾರಾಟದ ನಡುವಿನ ಸಮಯ ಹೆಚ್ಚಾಯಿತು ಅಂತಂದ್ರೆ ಲಾಭ ಕ್ಷಣದಲ್ಲೇ ನಷ್ಟವಾಗುವುದು ಖಂಡಿತ. ಅದಕ್ಕೆ ಹಂತವಾಗಿ ಬಿತ್ತನೆ ಮಾಡುವ ವಿಧಾನವನ್ನ ಅನುಸರಿಸಿದ್ರೆ ಪ್ರತಿದಿನ ಕಟಾವು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಕ್ಕಪಕ್ಕದ ಹೋಟೆಲ್ಗಳು, ತರಕಾರಿ ಮಾರುಕಟ್ಟೆಗಳಿಗೆ ಸೇಲ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವೇ ನೇರವಾಗಿ ಸೇಲ್ ಮಾಡ್ತೀನಿ ಅಂತಂದ್ರೆ ಅದು ಬೆಸ್ಟ್ ಚಾಯ್ಸ್. ಇದೊಂದು ಕಡಿಮೆ ಅವಧಿಯ ಬೆಳೆ, ವಾರಕ್ಕೂ ಆದಾಯವನ್ನ ನೋಡಬಹುದು. ಸಿಟಿಗಳಲ್ಲಿ ಯಾವಾಗ್ಲೂ ಬೇಡಿಕೆ ಇರುವಂತಹ ಒಂದು ಬೆಳೆ. ಎರಡನೆಯದು ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಕೃಷಿ. ಇಂತಹ ಬೆಳೆಗಳಲ್ಲಿ ಬೆಲೆ ಏರಿಳಿತ ಸಹಜ, ಆದ್ರೆ ಐಟಮ್ ಕ್ವಾಲಿಟಿ ಚೆನ್ನಾಗಿದ್ರೆ ಮಾರುಕಟ್ಟೆ ಯಾವತ್ತೂ ಕೈ ಬಿಡೋದಿಲ್ಲ. ಒಂದು ಉತ್ತಮ ಗುಣಮಟ್ಟದ ಬೀಜ, ಡ್ರಿಪ್ ನೀರಾವರಿ ಮತ್ತು ಸೂಕ್ತ ಕೀಟ ನಿಯಂತ್ರಣ ಮಾಡಿದ್ರೆ ಒಂದು ಒಳ್ಳೆ ಬೆಳೆನ ಬೆಳಿಬಹುದು. ಹೋಲ್ಸೇಲ್ ಮತ್ತು ಚಿಲ್ಲರೆ ಅಂಗಡಿಗಳಿಗೂ ಸಹ ನೀವು ಸೇಲ್ ನ ಮಾಡಬಹುದು. ಒಂದು ಒಳ್ಳೆ ಸಮಯದಲ್ಲಿ ಮಾರಾಟ ಮಾಡಿದ್ರೆ ಉತ್ತಮವಾದ ಲಾಭವನ್ನ ಈ ಬೆಳೆಯಲ್ಲಿ ಬೆಳಿಬಹುದು. ಮೂರನೆಯದ್ದು ಅಣಬೆ ಕೃಷಿ. ಅಣಬೆ ಕೃಷಿ ಒಂದು ಹೈಜೀನ್ ಕ್ರಾಪ್. ಸ್ವಚ್ಛತೆ ಮತ್ತು ತೇವಾಂಶ ನಿಯಂತ್ರಣ ತಪ್ಪಿದ್ರೆ ನಿಮ್ಮ ಸಂಪೂರ್ಣ ಬೆಳೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಸಣ್ಣ ಕೋಣೆಯಲ್ಲೇ ಅಣಬೆಯನ್ನ ಬೆಳಿಬಹುದು. ಕಡಿಮೆ ತರಬೇತಿಯಲ್ಲಿ ತುಂಬಾ ಸಲ ಕಟಾವು ಮಾಡಬಹುದು. ಕಡಿಮೆ ಜಾಗದಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬಹುದಾದಂತಹ ಒಂದು ಕೃಷಿ. ಹೋಟೆಲ್ ಮತ್ತು ಸೂಪರ್ ಮಾರ್ಕೆಟ್ಗಳಲ್ಲಿ ನಿರಂತರ ಬೇಡಿಕೆ ಇರುವಂತಹ ಒಂದು ಬೆಳೆ. ಒಂದು ಒಳ್ಳೆ ಸಮಯದಲ್ಲಿ ಮಾರಾಟ ಮಾಡಿದ್ರೆ ಉತ್ತಮ ಲಾಭ ಸಿಗುವುದಂತೂ ಗ್ಯಾರಂಟಿ. ನಾಲ್ಕನೆಯದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೃಷಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆಗಳಲ್ಲಿ ಬೆಲೆ ಏರಿಕೆ ಇಳಿಕೆ ದೊಡ್ಡ ಸವಾಲು. ನಿಮಗೆ ಸ್ಟೋರೇಜ್ ಮಾಡೋ ಪ್ಲಾನ್ ಇಲ್ಲದಿದ್ದರೆ ಬಲವಂತವಾಗಿ ಮಾರಾಟ ಮಾಡಬೇಕಾಗುತ್ತೆ. ಒಂದೊಳ್ಳೆ ಜಾತಿ, ಸರಿಯಾದ ಅಂತರ ಮತ್ತು ಸರಿಯಾದ ಒಣಗಿಸುವ ಪ್ರಕ್ರಿಯೆ ಪಾಲಿಸಿದ್ರೆ ಸಂಗ್ರಹಣೆ ಅವಧಿ ಹೆಚ್ಚಾಗುತ್ತೆ. ಈ ಬೆಳೆಗೆ ದೇಶೀಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ. ಬೆಲೆ ಏರಿಕೆಯ ಸಮಯದಲ್ಲಿ ಲಾಭದ ಪ್ರಮಾಣ ಬಹಳ ಹೆಚ್ಚು. ಐದನೆಯದು ಮೆಕ್ಕೆಜೋಳ. ಮೆಕ್ಕೆಜೋಳ ಸರಳ ಕೃಷಿ ಅನ್ನಿಸಬಹುದು, ಆದ್ರೆ ಕಟಾವ್ ಮಾಡೋ ಸಮಯವನ್ನ ತಪ್ಪಿದ್ರೆ ಬೆಲೆ ತೀವ್ರವಾಗಿ ಕುಸಿಯೋದಂತೂ ಖಂಡಿತ. ಮೆಕ್ಕೆಜೋಳದ ಹೈಬ್ರಿಡ್ ಜಾತಿಯನ್ನ ಆಯ್ಕೆ ಮಾಡಿದ್ರೆ 60-75 ದಿನಗಳಲ್ಲಿ ಕಟಾವ್ ಮಾಡಬಹುದು. ಒಂದು ವರ್ಷದಲ್ಲಿ ಹಲವಾರು ಬಾರಿ ಬಿತ್ತನೆ ಮಾಡಬಹುದು. ಬೀದಿ ಆಹಾರ, ವ್ಯಾಪಾರ ಹಾಗೂ ಪಶು ಆಹಾರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಬೇಡಿಕೆ ಇರುವಂತಹ ಬೆಳೆ. ಕಡಿಮೆ ಅವಧಿಯಲ್ಲೇ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ. ಕೃಷಿ ಅನ್ನೋದು ಅದೃಷ್ಟದ ಆಟ ಅಲ್ಲ. ಸರಿಯಾದ ಬೆಳೆ ಆಯ್ಕೆ, ಸರಿಯಾದ ಮಾರುಕಟ್ಟೆ ಸಂಪರ್ಕ ಮತ್ತು ಸಮಯ ಪಾಲನೆ, ಈ 3 ಸೇರಿದರೆ ಕೃಷಿ ಲಾಭದಾಯಕ ಉದ್ಯಮವಾಗುತ್ತದೆ. ಇಂತಹ ಉಪಯುಕ್ತ ಹಾಗೂ ಪ್ರಾಯೋಜಿಕ ಕೃಷಿ ಮಾಹಿತಿಗಾಗಿ ನಿದಿತ್ರಾ ಕಲೆಕ್ಷನ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.